ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬ್ರೇಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು. ಇನ್ನು ಅವರಿಗೆ ಬ್ರೇಮ್ಸ್ ಆಸ್ಪತ್ರೆಯ ಸಿಬ್ಬಂದಿಯವರಿಂದ ಸನ್ಮಾನಿಸಲಾಯಿತು. ಜೊತೆಗೆ ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ದಿನಗೂಲಿ ಪದ್ಧತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳಿಗೆ ಸರಿಯಾದ ಸಮಯಕ್ಕೆ ಸಂಬಳ ನೀಡದೇ ಇರುವುದು ಹಾಗೂ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳಿಗೆ ಆಯಾ ಪ್ರದೇಶದ ಆದೇಶ ಪತ್ರಗಳನ್ನು ನೀಡದೆ ಮಲತಾಯಿ ಧೋರಣೆ ತೋರುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ದೂರನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಿನಗೂಲಿ ನೌಕರರ ಅಧ್ಯಕ್ಷ ಬೀರಪ್ಪ, ನದೀಂ, ಮುನೀರ್, ರೂಪೇಶ್, ಸಾಗರ್, ಸಂಗೀತ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಬಿಸಿನೀರು ಗರ್ಭಿಣಿಯರಿಗೆಲ್ಲ ಸಪ್ಲೈ ಮಾಡೋದಕ್ಕೆ ಮತ್ತೆ ಹೇಗೆ ಹೋಗುತ್ತೆ? ಅಲ್ಲ, ನೀರೇ ಇಲ್ವಲ್ಲಪ್ಪ. ಎಲೆಕ್ಟ್ರಿಸಿಟಿ ಜನರೇಷನ್ ಕರೆಕ್ಟ್ ಮರಯ, ನೀರು ಹೋಗ್ಬೇಕಲ್ಲ. ನೀರು ವಾಟರ್ ಹ್ಯಾಸ್ ಟು ಪಾಸ್. ನೋ ಕನೆಕ್ಷನ್ ಎಲ್ಲಿದೆ? ದೇರ್ ಇಸ್ ನೋ. ಬಿಸಿ ನೀರು ಹೋಗ್ಬೇಕಲ್ಲ. ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ. ಬಟ್ ಮತ್ತೆ ಲಾಸ್ಟ್ ಟೈಮ್ ಯಾರು ಎಕ್ಸ್ಪ್ಲೇನೇ ಮಾಡಲಿಲ್ಲ ನೀವು? ಅಂದ್ರೆ ನಿಮ್ಗೆ ಗೊತ್ತಿಲ್ಲ? ಇಲ್ಲ, ನನಗೆ ಗೊತ್ತಿದೆ ಮೇಡಮ್. ಮತ್ತೆ ಹೇಳಿಲ್ಲ ಯಾಕೆ? ನೀವು ಯಾರು ಯಾಕೆ ಹೇಳಿಲ್ಲ? ನಾನು ಸೋಲಾರ್ ಅಂತ ತಿಳ್ಕೊಂಡು ಯಾಕೆ ನೀರು ಅಂತಂದ್ರೆ ಒಬ್ರಿಗೂ ಗೊತ್ತೇ ಇಲ್ಲಲ್ಲ. ಹೌದಪ್ಪ, ನೀವು ಯಾರು ಹೇಳಿಲ್ಲಲ್ಲ. ಯಾವ ಡಾಕ್ಟ್ರು ಹೇಳಲಿಲ್ಲ, ಯಾರು ಹೇಳಲಿಲ್ಲ ಅಂತಂದರೆ ನಿಮ್ಮ ಹಾಸ್ಪಿಟಲ್ನಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಮತ್ತು ಅಡ್ಮಿನಿಸ್ಟ್ರೇಷನ್ ಹೆಂಗೆ ಮಾಡ್ತೀರಿ? ಮತ್ತು ಬಿಸಿನೀರು ಹೆಂಗೆ ಕೊಡ್ತೀರಿ? ಅಲ್ಲ, ಈಗ ಸೋಲಾರ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಅದು ಯಾವುದು ವರ್ಕ್ ಆಗ್ತಾ ಇಲ್ವಾ? ಈಗ ಸರ್ಕಾರ ಸ್ಟೆಪ್ಟ್ ಮಾಡಿದ್ರೆ ನೀವು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ತಗೋಬೇಕು. ಅದ್ರ ನಿಮ್ಮ ತಲೆ ಮೇಲೆ ಮಾಡ್ತೀವಿ. ಸರ್ಕಾರ ಈ ಥರ ಎಲ್ಲ ನೀವು ಪೋಲ್ ಮಾಡಿಬಿಟ್ರೆ ಹೇಗೆ? ಥೆಫ್ಟ್ ಆಗಿದೆ ಅಂತ ಅಂದ್ಬಿಟ್ರೆ ಏನ್ರಿ ಅರ್ಥ? ಇಷ್ಟು ದೊಡ್ಡ ಹಾಸ್ಪಿಟ್ಲು, ಸಾವಿರಾರು ಜನ, ಮೇಲ್ಗಡೆ ಇಷ್ಟು ದಪ್ಪದ ಬೀಗ ಹಾಕಿದ್ದೀರಾ, ನಮಗೆ ಬರೋಕ್ಕಾಗಲ್ಲ. ಒಬ್ಬ ಕಳ್ಳ ಹೆಂಗೆ ಬಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಅಂದರೆ ಏನು ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಹೆಂಗೆ? ಆಯ್ತು, ಅದಾದ್ಮೇಲೆ ನೀವೇನೆಲ್ಲ ಮಾಡಿದ್ದೀರಾ? ಮೇಲೆ ಯಾರಾದರೂ ಹತ್ಬಿಟ್ಟು ಅದು ಚೆಕ್ ಮಾಡಿ. ಲಾಸ್ಟ್ ಟೈಮ್ ನೀವು ಬಿದ್ದಿರೋ ಅಪ್ಪ. ಇಲ್ಲ, ಅವ್ರ ಫೋಟೋ ತೆಗೆದು ತೋರಿಸ್ಬೇಕಲ್ಲ. ಸೋಲಾರ್ ಅಂತ ಮೊದಲು ಒಂದು ಕಮ್ಮಿ ಮೊದಲಿದ್ದಿತ್ತು. ಓಲ್ಡ್ ಬೇಡಿನೂ ಮಾಡಿಸಿ ನೀವು ರೆಗ್ಯುಲರ್ ಮಾಡಿಸಿ ಮಾಡಿದ್ದೀನಿ, ಹೇಳಿದ್ದೀನಿ ಮೇಡಮ್. ಅದು ಸ್ವಲ್ಪ ಪ್ರೋಗ್ರಾಮ್ ಇರೋದು ಮುಗಿದ ಬೇರೆ ಈಗ ಇಲ್ಲೆಲ್ಲ ಪಾರಿವಾಳ ಪಾರಿವಾಳ ಅದು ಅದು ತೋರ್ಬರ್ತಿಕ್ಕಿರಿ ನೋಡ್ರಿ ಸರ್. I don't know. Then go to the hospital authority and ಮಾಡ್ತಿದ್ರು. ಅವ್ನು ಕಟ್ ಮಾಡಿ ಕುಯ್ದು ಎಲ್ಲ ಮೇಲೆ. Don't believe old building ಬಲ್ಲಿ ಒಂದು ಕ್ಲಾಸ್. I will not believe. I will believe everything. But what about the hospital administration? Huh? So they are not even the mortuary madam. ನೀವೆಲ್ಲ ಏನು ಮಾಡ್ತೀರಿ? ಕ್ಲಿಯರ್ ಡೌಟ್ ಐತೆ. ಗೆಳತಿ ಅಂದರೆ ನಾಟ್ ಓನ್ಲಿ ಫಾರ್ ಪೋಕ್ಸೋ ಕೇಸಸ್, ಎನಿ ಯಾವುದೇ ಹೆಣ್ಮಗಳು ಬಂದಿದ್ದಾರೆ. ಬಿಕಾಸ್ ಐ ಆಮ್ ದ ಓನ್ಲಿ ಲೇಡಿ ಮೆಡಿಕಲ್ ಆಫೀಸರ್ ಇನ್ ದ ಹೋಲ್ ತಾಲೂಕು. ಸೊ ಎಲ್ಲ ಬರ್ಡನ್ ನನ್ನ ಮೇಲೆ ಇರೋದ್ರಿಂದ ಫಸ್ಟ್ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ಕೊಂಡು ಮುಂದೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾ ಅಥವಾ ಏನಾದರೂ ಅವರಿಗೆ ಪೊಲೀಸ್ ಅವ್ರ ಹೆಲ್ಪ್ ಬೇಕಾ, ಬೇರೆ ಏನಾದರೂ ಹೆಲ್ಪ್ ಬೇಕಂದ್ರೆ ಫಸ್ಟ್ ಈಗ ಕೌನ್ಸಿಲಿಂಗ್. ಸೊ ಶಿ ಶುಡ್ ಫೀಲ್ ಕಂಫರ್ಟಬಲ್ ಹಿಯರ್, ದೆನ್ ಶಿ ಶುಡ್
ಬರ್ರೇಣ ಮುದುಕರೇ ಮಾವ ಸಾಬ ಸ್ವಲ್ಪ ಎದುರು ಹೋಗ್ಬಿಡ್ರಿ ಪ್ಲೀಸ್. ಆರಾಮ್ಸೆ ಪ್ರಶಾಂತ ತಮ್ಮ ಇಳಿಸಿದೆ ಎಲ್ಲಿದ್ದು ಇಲ್ಲೇ ಇದ್ದಲ್ಲ ಆಗ್ಲಿದ್ದಿಲ್ಲ ಇಲ್ಲೇ ಇದಿಲ್ಲ ಮಾತಾಡೋತಂದ್ರೆ ಎಲ್ಲಿ ಮಾತಾಡೋ ನಮ್ಮ ಮೇಲೆ ಬಂದ್ಬಿಡೋ ಅದ್ರ ಬೇಡದ ಹೊಂಟು ಅನ್ಸ್ಲತ್ರಿಗೆ ಮತ್ತು ಪ್ರೆಸ್ ಮೀಟ್ ಅಲ್ಲ ಒಂದು 2 ನಿಮಿಷ ब्रिम्स हॉस्पिटल विज़िट किया है हमने। तो लास्ट टाइम 20 दिन के पहले मैं आई थी यहाँ पे, तो बहुत सारा प्रॉब्लम्स थे। इस बार जब रिव्यू के लिए आए तो पूरा स्वच्छता मेंटेन किया है, पानी का टैंकर्स क्लीन किया है, वाटर फिल्टर ठीक किया है, गर्म पानी आ रहा है। तो बाथरूम में कमोड्स वो सब ख़राब था, तो जो भी संडास का पानी बाहर आता था तो वो पूरा साफ़ करके वो सब फिटिंग करके सब ठीक किया है ये। और पूरा हॉस्पिटल के अंदर पूरा न्यू पेंटिंग किया है, तो बहुत गंदा था। और जो पारीवाड़ा को क्या बोलते हैं हिंदी में, हाँ कबूतर, बहुत गंदगी किया था, हाँ तो पूरा वो स्मेल आ रहा था। तो अभी पूरा हॉस्पिटल साफ़ है, तो मैंने डॉक्टर्स को रिक्वेस्ट किया हूँ कि वो पिंजरा डालते हैं ना, पिंजरा क्या नेट जाली डालने के लिए बोली हूँ, तो हॉस्पिटल साफ़ सुथरा रहता है बोल के। तो इतना इम्प्रूवमेंट मेरा 20 दिन के आने के बाद हुआ है। और एक बात मैडम, इधर डी ग्रुप के लोग ना सैलरी के लिए बहुत टेंशन। हाँ, मैं अभी डीसी ऑफिस में उसके बारे में बात करूँगी, क्यों ऐसा हो रहा है वो सब। मैडम और एक बात ना माता